ಇನ್ನು ಕರವೇ ಕಾರ್ಯಕರ್ತರು ಇವತ್ತು ಬೆಳಗ್ಗೆ ಅನ್ಯ ಭಾಷೆಯ ಬೋರ್ಡ್ಗಳಿಗೆ ಯಾವ ರೀತಿ ದಾಂಧಲೆ ಮಾಡಿ ಪೀಸ್ ಮಾಡಿದ್ರು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಲಭ್ಯವಾಗ್ತಿದೆ. ಪೊಲೀಸರು ಹೇಳಿದ್ರು ಕೂಡ ನಾನು ಹೋಗಲ್ಲ ಅಂತ ಕರವೇ ಅಧ್ಯಕ್ಷ ನಾರಾಯಣಗೌಡ ಹೇಳ್ತಿದ್ದಾರೆ. ಇಡೀ ರಾತ್ರಿ ಪೊಲೀಸ್ ವಾಹನ ತರಬೇತಿ ಅಲ್ಲೇ ಆ ಒಂದು ಶಾಲೆಯಲ್ಲೇ ಧರಣಿ ಕುಳಿತುಕೊಳ್ತೀನಿ, ಗೃಹ ಸಚಿವರು ಸ್ಥಳಕ್ಕೆ ಬರಬೇಕು ಅಂತ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಪಣ ತೊಟ್ಟಿದ್ದಾರೆ. ನಮ್ಮನ್ನ 7 ಗಂಟೆಗೆ ಬಿಡಬೇಕಿತ್ತು, ಆದರೆ ಈಗ ಹೋಗಿ ಅಂತಂದ್ರೆ ಹೋಗಲ್ಲ, ನಾವು ಎಲ್ಲಿಗೆ ಹೋಗಬೇಕು? ಕಾರ್ಯಕರ್ತರು ದೂರದ ಊರುಗಳಿಂದ ಕನ್ನಡಕ್ಕೋಸ್ಕರ ಬಂದಿದ್ದಾರೆ, ಈಗ ಅವರು ವಾಪಸ್ ಹೋಗ್ಬೇಕಂದ್ರೆ ಹೇಗೆ? ಹೀಗಾಗಿ ಈಶಾನ್ಯ ವಿಭಾಗದ ಡಿಸಿಪಿ ಲಕ್ಷ್ಮೀ ಪ್ರಸಾದ್ ವಿರುದ್ಧ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ಫೋನ್ ಇನ್ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಗಲಾಟೆ ಗದ್ದಲೆಲ್ಲ ಮಾಡಿದ ನಂತರ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು, ಆದ್ರೆ ಈಗ ಹೋಗಿ ಅಂತಂದ್ರೆ ಹೋಗ್ತಿಲ್ಲ ಅಂತ ಹೇಳ್ತಿದಾರಲ್ಲ, ಯಾಕೆ ಅಂತ? ರಾಹುಲ್, ಈಗಾಗಲೇ ಕರವೇ ಅಧ್ಯಕ್ಷ ನಾರಾಯಣಗೌಡ ಅವರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆಯುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ವಶಕ್ಕೆ ಪಡೆದಂತವ್ರನ್ನ ಅತಿ ವೇಗವಾಗಿ ಅವ್ರನ್ನ ಬಿಡುವಂತ ಒಂದು ಕೆಲಸವನ್ನ ಕೂಡ ಮಾಡಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಕಾರ್ಯಕರ್ತರನ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಸಾಕಷ್ಟು ಕಡೆ ಕಾರ್ಯಕರ್ತರು ನುಗ್ಗಿ ಒಂದು ಬೋರ್ಡ್ಗಳನ್ನ ಹೊಡೆದಾಕುವಂತ ಒಂದು ಕೆಲಸವನ್ನ ಮಾಡಿದ್ರು. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಈಗ ನಾರಾಯಣಗೌಡ ಅವರನ್ನ ಬಿಡುಗಡೆಗೊಳಿಸಿದ್ದಾರೆ. ಆದ್ರೂ ಕೂಡ ನಾರಾಯಣಗೌಡ ಅವರು ನಾನು ಹೋಗೋದಿಲ್ಲ, ಕಾರಣ ಏನು ಅಂತ ಹೇಳಿದ್ರೆ ನೀವು 7 ಗಂಟೆ ಅಷ್ಟೊತ್ತಿಗೆ ನಮ್ಮನ್ನೇನಾದ್ರೂ ಬಿಟ್ಟಿದ್ರೆ ನಾವು ಕೂಡ ಮನೆಯನ್ನ ಸೇರ್ಬೋದಾಗಿತ್ತು. ನಮ್ಮ ಕಾರ್ಯಕರ್ತರು ಸಾಕಷ್ಟು ದೂರದ ಊರುಗಳಿಂದ ಬಂದಿದ್ದಾರೆ, ಅವರೆಲ್ಲ ಈಗ ಹೇಗೆ ಮನೆಗೆ ಸೇರ್ತಾರೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಸ್ಥಳಕ್ಕೆ ಬರಬೇಕು ಅನ್ನುವಂತ ಒಂದು ಪಟ್ಟನ್ನ ಕೂಡ ಈಗಾಗಲೇ ಅವರು ಹಿಡಿತಿರುವಂತದ್ದು. ಅಷ್ಟೇ ಅಲ್ಲದೆ ಈಗಾಗಲೇ ಈಶಾನ್ಯ ವಿಭಾಗ ಡಿಸಿಪಿ ಆಗಿರುವಂತಹ ಡಾಕ್ಟರ್ ಲಕ್ಷ್ಮೀ ಪ್ರಸಾದ್ ಅವರು ಕೂಡ ಈಗ ಸ್ಥಳದಲ್ಲೇ ಮೊಕ್ಕಾಮನ್ನ ಹೂಡಿದ್ದಾರೆ. ಅವ್ರನ್ನ ಮನವೊಲಿಸುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ನಾರಾಯಣಗೌಡ ಅವರು ಯಾವುದೇ ಕಾರಣಕ್ಕೂ ನಾವು ಈ ಸ್ಥಳವನ್ನ ಬಿಟ್ಟು ಕೊಲ್ಲೋದಿಲ್ಲ, ರಾತ್ರಿ ಇಡೀ ನಾವು ಇಲ್ಲಿಯೇ ಇರ್ತೀವಿ ಅನ್ನುವಂತ ಒಂದು ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಇನ್ನೊಂದು ಕಡೆಯಲ್ಲಿ ಕನ್ನಡ ಪರ ಕಾರ್ಯಕರ್ತರು ಕೂಡ ಈಗಾಗಲೇ ಘೋಷಣೆ ಕೂಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಬೋರ್ಡ್ಗಳನ್ನ ಹೊಡೆದು ಹಾಕಿರುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರನ್ನ ಬಂಧಿಸುವಂತ ಕೆಲಸವನ್ನ ಕೂಡ ಈಗಾಗಲೇ ಪೊಲೀಸರು ಮಾಡಿರುವಂತದ್ದು. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಒಟ್ಟು 15 ಜನರನ್ನ ಬಂಧಿಸಿ ಅವರನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡುವಂತ ಒಂದು ಕೆಲಸವನ್ನ ಕೂಡ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಇನ್ನು ಕೆಲವರನ್ನ ನೋಟಿಸ್ ಕೊಟ್ಟು ಬಿಟ್ಟುಕೊಳ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಪ್ರಾಪರ್ಟಿ ಡ್ಯಾಮೇಜ್ ಏನಾಗಿರುತ್ತೆ ಅವೆಲ್ಲವನ್ನ ಕೂಡ ಪ್ರತಿಭಟನೆಗೆ ಕರೆ ಕೊಟ್ಟವರಿಂದಲೇ ರಿಕವರಿ ಮಾಡಬೇಕು ಅನ್ನುವಂತ ಒಂದು ಆದೇಶ ಇರೋದ್ರಿಂದ ಕೂಡ ಆ ಒಂದು ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಪಿ ದಯಾನಂದ್ ಅವರು ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಒಂದು ಠಾಣೆಗಳಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಅನ್ನ ಯಾರಾದ್ರೂ ಬಂದು ದಾಖಲಿಸಿದ್ರೆ ನೀವು ಎಫ್ಐಆರ್ ಅನ್ನು ದಾಖಲು ಮಾಡ್ಕೊಳ್ಬೇಕು, ಹಾಗೆ ಅವರನ್ನ ಕೂಡ ಬಂಧಿಸುವಂತ ಒಂದು ಕೆಲಸವನ್ನ ಮಾಡಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿರೋದ್ರಿಂದಾಗಿ ಸಾಕಷ್ಟು ಠಾಣೆಗಳಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗ್ತಾ ಇದೆ. ಕಾರ್ಯಕರ್ತರನ್ನ ಬಂಧಿಸುವಂತ ಒಂದು ಕೆಲಸವನ್ನ ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂತದ್ದು. ಇನ್ನೊಂದು ಕಡೆಯಲ್ಲಿ ಕರವೇ ಅಧ್ಯಕ್ಷ ನಾರಾಯಣಗೌಡ ಅವರನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದು ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡಿದ್ರು ಕೂಡ ಅವರು ನಾನು ಹೋಗೋದಿಲ್ಲ ಅನ್ನುವಂತ ಒಂದು ಪಟ್ಟಣ ಹಿಡಿದಿರುವಂತದ್ದಾಗಿ ಸತ್ಯ ಆ ಒಂದು ಸ್ಥಳದಲ್ಲಿ ಅವರು ಕೂಡ ಮೊಕ್ಕಾಮನ್ನ ಹೂಡಿರುವಂತದ್ದು. ರೈಟ್, ಥ್ಯಾಂಕ್ ಯು ಪ್ರಜ್ವಲ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.